ಜಗನ್ಮಾತೆ ಜಕ್ಕಮ್ಮ ದೇವಿಯ ಹಾಗೂ ಶ್ರೀ ದರಿದೇವರ ಮಠದಲ್ಲಿ ಮಹಾಶಿವರಾತ್ರಿ ಆಚರಣೆ. ಜಮಖಂಡಿ ತಾಲೂಕಿನ ಆಲ್ಗೂರು ಗ್ರಾಮದ ಗೌಡ್ರಗಡ್ಡಿಯ ಜಗನ್ಮಾತೆ ಜಕ್ಕಮ್ಮ ದೇವಿಯ ಹಾಗೂ ದರಿದೇವರ ಮಠದಲ್ಲಿ ಮಹಾಶಿವರಾತ್ರಿ ಜರುಗಿತು. ಬೆಳಗ್ಗೆ 5ಕ್ಕೆ ರುದ್ರಾಭಿಷೇಕ, ತದನಂತರ ಹೂವಿನ ಅಲಂಕಾರ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ನಂತರ ಭಕ್ತರು ಪ್ರಸಾದವನ್ನು ಸೇವನೆ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಶಾಂತಮೂರ್ತಿ ಲಕ್ಷ್ಮಣಮೂರ್ತಿ ಅವರು ಮಾತನಾಡಿದರು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ಜಮಖಂಡಿ ತಾಲೂಕಿನ ಆಲ್ಗೂರು ಗ್ರಾಮದ ಗೌಡ್ರಗಡ್ಡೆಯ ದರಿನಗರದಲ್ಲಿ ದರಿದೇವರ ಹಾಗೂ ಜಗನ್ಮಾತೆಯಾದಂಥ ಜಕ್ಕಮ್ಮ ದೇವಿಯ ಶಿವರಾತ್ರಿ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಕೂಡಿಕೊಂಡು ಎಲ್ಲ ಭಕ್ತರು ಒಂದೊಂದು ಊರಿಂದ ಒಂದೊಂದು, ಒಬ್ಬರು ಗೆಣಸು, ಒಬ್ಬರು ಖಜೂರಿ, ಒಬ್ಬರು ದ್ರಾಕ್ಷಿ, ಒಬ್ಬರು ಕುಂಬಳಕಾಯಿ, ಗ್ವಾಡಂಬಿ, ಮನೂಕು ಎಲ್ಲ ಸರ್ವ ಭಕ್ತಾದಿಗಳು ಕೂಡಿಕೊಂಡು ಮಹಾಪ್ರಸಾದವನ್ನು ಮಾಡಿ ಮಿನಿಮಮ್ ಅಂದರೂ ಇವತ್ತು 2,000 ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮವು ಬಹು ವಿಜೃಂಭಣೆಯಿಂದ ಜರುಗಿದೆ. ಇನ್ನೊಂದು ವಿಶೇಷ, ಈ ಮಠದ ವಿಶೇಷ ಏನಂದರೆ ಎಲ್ಲ ಕಾರ್ಯಕ್ರಮವನ್ನು ಭಕ್ತಾದಿಗಳು ನಿಂತು ಮಾಡೋದು. ಭಕ್ತಾದಿಗಳೇ ಈ ಕಾರ್ಯಕ್ರಮಕ್ಕೆ ತರುವಂಥ ಕಾರ್ಯಕ್ರಮವನ್ನು ಎಲ್ಲರೂ ಬಹು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇದು 30 ವರ್ಷ ಹಿಡ್ಕೊಂಡು ಮಹಾಶಿವರಾತ್ರಿಯನ್ನು ಬಹು ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದಾರೆ. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳು ಕೂಡಿಕೊಂಡು ಈ ಶಿವರಾತ್ರಿಯನ್ನು ಬಹು ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದಾರೆ. ಆ ದರಿದೇವರು ಹಾಗೂ ಜಗನ್ಮಾತೆ ಜಕ್ಕಮ್ಮ ದೇವಿ ಆ ಭಕ್ತರ ಮೇಲೆ ಸದಾ ಅವರ ಆಶೀರ್ವಾದ ಇರಲಿ ಅಂತೇಳಿ ಹಾರೈಸಿ, ಈ ಭಾರತ ದೇಶವು ಒಳ್ಳೆ ಮಳೆ ಬೆಳೆ ಸಕಾಲಕ್ಕೆ ಆಗಿ ರೈತರಿಗೆ ಒಳ್ಳೆ ಸುಕಾಲ ತರಲೆಂದು ಆ ದರಿದೇವರಲ್ಲಿ ಮತ್ತು ಜಗನ್ಮಾತೆ ಜಕ್ಕಮ್ಮ ದೇವಿಯಲ್ಲಿ ಪ್ರಾರ್ಥಿಸಿ ನನ್ನ ಮಾತನಾಡುತ್ತಿದ್ದೇನೆ. ಶ್ರೀ ಶ್ರೀ ಶಾಂತಮೂರ್ತಿ ಲಕ್ಷ್ಮಣಮೂರ್ತಿ ದರಿದೇವರ ಆಶ್ರಮ ಆಲ್ಗೂರು.